ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಇನ್ನೊಬ್ಬ ಭಕ್ತ ಆಗೋಗ್ಯಾನ ದಾಮಾಜಿ ಪಂತ್ ಅಂತ, ಮಂಗಳವೇಡದಾಗ ಇರ್ತಿದ್ದವ. ಬೀದರ್ ಬಾದಶಾಂದು ಆಳ್ವಿಕೆ ಒಳಗಿತ್ತದು ಮಂಗಳವೇಡ. ಪಂಢರಪುರದಿಂದ ಮುಂದದು ಆ ಕಡೆ ಮಂಗಳವೇಡದಾಗ ಇರ್ತಿದ್ದ. ಬರಗಾಲ ಬಿತ್ತು, ಎಲ್ಲ ಜನ ಸೈಲಿಕ್ಕೆ ಚಾಲು ಮಾಡ್ತು. ಗೋಡಾಣದಾಗ ಅನಾಜದ ಹಂಚಲಾಕ ಬರಂಗಿಲ್ಲ. ಕೊನೆಗೆ ಗಂಡ ಹೆಂಡತಿ ಕೂಡ ವಿಚಾರ ಮಾಡಿದ್ರು, ಇದೆಲ್ಲ ಮಂದಿಗೆ ಕೊಟ್ಟ ಅಂದ್ರೆ ಮಂದಿ ಬದುಕುತ್ತಾವ, ನಾವಿಬ್ಬರು ಸಾಯ್ತೇವೆ. ನಿನಗೂ ಏನು ಮಾಡ್ಲಕ್ಕಿಲ್ಲ ರಾಜ, ನಾವೊಬ್ಬ ಸಾಯ್ತೀವಿ. ನಾವೊಬ್ಬ ಸತ್ತ ಈಸ್ ಮಂದಿ ಅನ್ನ ಅಂತ ಕಾಲ್ ತಿಕ್ಕಿ ಸಾಯ್ಲತ್ತವ ದಿನ. ನಾಲ್ಕೈದು ಗೋದಾಮ ಖಾಲಿ ಮಾಡೋಣ, ಎಲ್ಲರೂ ಉಂಡು ಜೀವಂತ ಇರ್ತಾವ. ನಾವು ಒಬ್ಬವನಿಗೆ ಫಾಸಿ ಹಾಕ್ತಾನೆ ರಾಜ, ನಾವು ಒಬ್ಬವ ಸಾಯ್ತೀನಿ, ನೀ ಏನಂತೀಯ ಅಂತ ಹೆಣ್ತಿಗೆ ಹಾಕಿನೂ ಬಾದ್ದರಿದ್ದಳು. ನೀವು ಸಾಯಿರಿ ನಾನು ಸಾಯಿರಿ ಪರವಾಗಿಲ್ಲ, ಎಷ್ಟು ಜನರಿಗೆ ಉಪಕಾರ ಆಯ್ತದಂದ್ರೆ ಗೋದಾಮ್ ತೆಗೀರಿ ಅಂತ ಎಲ್ಲ ತೆಗೆದು ಖುಲ್ಲಾ ಮಾಡ್ಯಾಕದ. 2 ತಾಸಿನ ಖಾಲಿ ಆಯಿತು. ಮನೆಗೆ ಫಿರ್ಯಾದಿ ಹೇಳಿದ್ರು. ರಾಜನ ಬಲ್ ಬಂದು, ಇವನೇ ಬೀದರ್ ಬಾದಶಾ, ಮಿಲ್ಟ್ರಿ ಕಳಸ ಹಿಡ್ಕೊಂಡು ಬರ್ಲಕ್ಕ ದಾರ್ಯಾಗ ಬರ್ತಿರ್ತಾನ, ಅವ್ರು ತೊಗೊಂಡು ಬರ್ತಿರ್ತಾನ. ಯಾವುದೋ ಒಂದು ಊರ ಮೇಲೆ ಬಾವಿ, ಸ್ನಾನ ಮಾಡ್ತೀನಿ, ಒಂದಿಷ್ಟು ಭಗವಂತನ ಭಜನೆ ಮಾಡ್ತೀನಿ, ಆಮೇಲೆ ಕರ್ಕೊಂಡು ಹೋಗ್ರಿ ಅಂದಾಗ ಅಲ್ಲಿ ಸ್ನಾನ ಮಾಡು. ರಾಜ ಭಯಂಕರ ಸಿಟ್ಟು ಬಂದಿತ್ತು. ಅಲ್ಲಿ ಸ್ನಾನ ಮಾಡುವಂಥ ಸಮಯದೊಳಗೆ ಇಲ್ಲಿ ಬೀದರ್ಕ ಬಂದನ ಪಾಂಡುರಂಗ. ನೀವು ನೋಡಿರ್ಬೇಕು, ಅಭಿಷೇಕ ಒಂದು ಕಾಲದ ಒಂದು ಅಲ್ಲೊಂದು ಇಟ್ಟಿದ್ದದ. ಅವರು ಯಾರೋ ಒಬ್ಬರು ಮಹಾತ್ಮರು ಬರ್ದಾರ. ನಾ ತುಕಡೆದಾಸ್ ಬರ್ದಾನ ಅಂದಿದ್ದ, ಅಲ್ಲ ಬೇರೆಯವ್ರು ಬರ್ದಾರ. ಕಾಯಿ ಸಾಂಗು ಮೀ ದೇವಾಚಿ ಮಾತ ಝಲಮಾರ ಪಂಡರಿನಾಥ ನೇ ಸಲಾಮಲಿನ ಚಿಂದೋಟಿ. ಎಷ್ಟು ಚಂದ್ರ ಇದು ಪದ್ಯ. ಹಾತ ಮದಿ ಘೇತಲಿ ಕಾಟಿ, ಘೋಂಗಡಿ ಟಾಕಲಿ ಪಾಟಿ, ಟಾಕಲಿ ಪಾಟಿ, ಟಾಕಲಿ ಪಾಟಿ, ಕರಿ ಜೋಹಾರ ದರ್ಬಾರ ಅಂತ ಝಲಮಾರ ಪಂಡರಿನಾಥ. ಒಂದು ಮದಿನ ಹೊಲಸು ಘಟಟ್ ದೋತು, ಮೈಯಾಗ ಅಂಗಿ ಇಲ್ಲ, ಹೆಗಲ ಮೇಲೆ ಒಂದು ಕೋರಿ ಅಂದ್ರೆ ಘೊಂಗಡಿ, ಕೈಯಾಗ ಒಂದು ಬಡಿಗಿ, ಹೊಲಸಾಗ್ಯದ ಅಂಥದ್ದು ರುಮಾಲ. ನಾ ದಾಮಾಜಿ ಪಂತನ ಆಳ ಮನುಷ್ಯ ಇದ್ದ, ಇಟ್ಯಾ ಮಾರಂತ ನನ್ನ ಹೆಸರು. ನಿಮ್ಮ ರಾಜಾಗ ರೊಕ್ಕ ಕೊಟ್ಟು ಬಾ ಅಂದ, ನಾ ಬಂದೀನಿ ಅಂದಾಗ ಅವು ಒಳಗೆ ಹೋಗಿ ಹೇಳ್ತಾವ ಭಾಷೆಗೆ, ಇದೇ ಬೀದರ್ ಖಿಲದಾಗ ನಡೆದಿದೆ ಇದು. ಯಾರೋ ಅವನ ಮನುಷ್ಯ ಅಂತ ಬಂದಾನ, ರೊಕ್ಕ ತಗೊಂಡು ದಾನ ಮಾಡಿಲ್ಲಂತ ಮಾರ್ಯಾನಂತ, ಡಬಲ್ ರೇಟಿಗೆ ಮಾರ್ಯಾನಂತ. ಹುಚ್ಚೆದ್ದು ಹೋದು ಒಳಗೆ ಬಂದು ಮುಜರೆ ಮಾಡ್ತಾನೆ. ಬಾದಶಾಗಿರಿ ಚತುರ್ದಶ ಭುವನ ಬ್ರಹ್ಮಾಂಡ ಲೋಕನಾಯಕ ಪರಮಾತ್ಮನಿಗೆ ಜಗತ್ತು ನಮಸ್ಕಾರ ಮಾಡಿದ್ರ, ಭಕ್ತನಿಗಾಗಿ ಒಬ್ಬ ರಾಜಾಗ ಪರಮಾತ್ಮ ನಮಸ್ಕಾರ ಮಾಡ್ತಾನೆ. ಝುಕಾಸ್ತಾನ ಬಾದಶಾ ಎದುರು ಝುಕಾಸ್ತಾನೆ. ಯಾರು ನೀನು ಅಂತ. ನಾವು ಮನೆದಾಗ ಹೆಂಡಿ ಕಸ ಮಾಡುವಂಥ ಹರಿಜನ ಪೈಕಿ ವಿಠಲ್ ಅಂತ ನನ್ನ ಹೆಸರದ, ಇಟ್ಟ್ಯಾ ಅಂತ ನನಗೆ ಕರೀತಾರ, ನಾನು ಕೊಟ್ಟು ಕಳಿಸ್ಯಾನ. ಎಲ್ಲೆವ ರೊಕ್ಕ ಅಂತ ಅಂಕಿನಾಗ ಒಂದು ಗೇಣದು ಎಲಿ ಚೆಂಚಿ ಇದ್ದಂಗೆ ಹಮ್ಮಿಣಿ ಚೀಲ ಐತಿ. ಯಾಕೆ ನನಗೆ ಎಲ್ಲದಾರು ಝುರ್ಕಿ ಬೀಳ್ಬೇಕದು. ತೆಗೆದ ಎಲ್ಲಿ ಅಂದ ನೋಡಿ ಆಶ್ಚರ್ಯ ಪಡ್ತಾನ. ಹುಚ್ಚ ಇದ್ರಾಗ ಹೆಂಗೆ ಹಿಡಿತಾವ ಅದ್ರ ರೊಕ್ಕ ಅಂದ. 7 ಗೋದಾಮ ಖಾಲಿ ಆಗ್ಯಾವ, ಹೆಂಗೆ ಇರ್ತಾವ? ಹಿಂಗೆ ನಿಂತ ಹಿಂಗೆ ನಾಲ್ಕು ಕೈ ಹಿಡ್ದ ಖಳ ಓತಲಿ ಮುರ ಬರೀತಾನ. ದಿಗ್ಪಾವು ನೀ ನಜರ ಚೆಮಕಲ. ನಮ್ಮ ಮಂದಕನಳ್ಳಿ ರಾಜಸ್ವಾಮಿ ಹಿಂಗೆ ಹಾಡ್ತಿರೋದು ಹಿಂದಿನವ್ರಿಗೆ ಕೇಳಿದವ್ರಿಗೆ ಗೊತ್ತಿರ್ಬೇಕು, ಅಪ್ಪೋರವ್ರಿಗೆ ಮುದ್ದಾಮ ಹಾಡ್ಲಕ್ಕೆ ಹಸ್ತಿರೋದು. ಹುಚ್ಚಾಗೋದ ಎಣಸರಿ ಅಂತ, ಎಣಸ ಜೊರತಿಲ್ಲ. ಇದಕ್ಕೇನು ಎಣಿಸ್ಬೇಕು, ಅದ್ರ ದುಪ್ಪಟ್ಟು ತಿಪ್ಪಟ್ಟದ ರೊಕ್ಕ ಎಣಸ ಜೊರತಿಲ್ಲ. ಮುಟ್ಟ್ಯಾವ ಹೋಗಲ್ಲ, ಹಂಗೆ ಹೋಯ್ತಾರೆ. ಚಿಟ್ಟಿ ಕೊಡು ಅಂದ, ಮುಟ್ಟ್ಯಾವಂತ ಚಿಟ್ಟಿ ಕೊಡು. ರಾಜ ಮುದ್ರೆ ಗೊತ್ತಿರ್ತಕ್ಕಂಥ ರಸೀದ್ ಕೊಡು ಅಂತ. ರಸೀದ್ ತರಿಸಿ ರಾಜ ಚುಕ್ತ ಆಗ್ಯದಂತ ಬರೆದು ಚಿಟ್ಟಿ ಕೊಟ್ಟ. ರಾಜ ಪಾಂಡುರಂಗ ಪರಮಾತ್ಮ ಹೊಳಿತಿ ನಡಿತಾನ, 2 ಹೆಜ್ಜೆ ಹೋಗಿಲ್ಲ. ಇಟ್ಟ್ಯಾ ನಿಂದ್ರಂತ, ನಿಂದು ವಾಪಸ್ ತಿಂದ. ಯಾಕಂದ ಕೆಲಸ ಆಯ್ತು, ನಾನು ನಡಿತೀನಿ. ಇಲ್ಲ, ನಿಂದು ಈಟ ಸಣ್ಣ ಚೋಟ ಚೀಲ್ದಾಗ ಈಟ ರೊಕ್ಕ ಹೊರಗೆ ತೆಗಿತೇನಲ್ಲ, ನಿನ್ನ ಪಗಾರ ಇಟ್ಟು ಕೊಡ್ತಾನ, 1 ಲಕ್ಷ ಕೊಡ್ತಾನ. ಹಾಂ, ಹೆಂಗೆ ಲಕ್ಷ? ಅವನಿಗೆ ಗೊತ್ತು, ನನಗೆ ಗೊತ್ತು. ಒಟ್ಟು ನನಗೆ 1 ಲಕ್ಷ ಪಗಾರ ಅದ. ಲಕ್ಷ ಅದಕ್ಕೋ ನಾ 2 ಲಕ್ಷ ಕೊಡ್ತಾನೆ. ಅನುಬಲಿ ಇರೋನು 2 ಲಕ್ಷ ಕೊಡೋನು ಶಿವಾದಾಗಿರಂಗಿಲ್ಲ, ಹೋಗಿ 3 ಖಾಮ್. ಹಾಗೆ ಭಗವದ್ಗೀತಾ ತೆಗೆದು ಎಲ್ಲಿ ಒಂದು ಬಾಳಿ ಮೇಲೆ ದಾಮಾಜಿ ಪಂತ ಸ್ನಾನ ಮಾಡಿ, ಹೇ ಪರಮಾತ್ಮ, ಇದು ನಿನ್ನ ಕೊನೆ ಪೂಜೆ, ಇವತ್ತು ಸ್ವೀಕಾರ ಮಾಡಿ, ನಾಳೆ ಪೂಜೆ ಮಾಡ್ಲಾಕ ದಾಮಾಜಿ ಪಂತ ಇರಂಗಿಲ್ಲ, ಇದು ಲಾಸ್ಟ್ ಪೂಜೆ. ಏನಾರ ತಿಳ್ಕೊ, ಏನಾರ ಇಲ್ಲ. ಅಪರಾಧ ನನ್ನ ಜನ್ಮದಾಗ ನಾ ಭಾಳ ಪಾಪಿ ಇದ್ದೀನಿ, ಅಪರಾಧ ಮಾಡೀನಿ, ಅದೆಲ್ಲ ನಿನ್ನ ಹೊಟ್ಟೆಗೆ ಹಾಕೋ, ನಿನ್ನ ಪಾದದೊಳಗೆ ನನಗೆ ಇಟ್ಕೋ, ಮುಗಿತ ನಂತ.
ಇದು ನನ್ನ ಕೊನೆ ಪೂಜೆ, ಆನಂದದಿಂದ ಮಾಡ್ತೀನಿ ಅಂತ ಪೂಜಾ ಮಾಡಿ ಪಾಂಡುರಂಗನ ಸಾಲಿಗ್ರಾಮ ಎಲ್ಲ ಪೂಜಾ ಮಾಡಿ ಗೀತಾ ಪಾರಾಯಣ ಮಾಡ್ಬೇಕಂತ ಭಗವದ್ಗೀತಾ ತೆಗಿತಾನ. ಒಳಗೆ ರಾಜನ ರಸೀದದ, ಇವತ್ತಿಂದೇ ಡೇಟ್ ಅದ, ಮುಟ್ಟ್ಯಾವ ಅಂತ ಚಿಟ್ಟಿ ಅದ. ಹ್ಯಾಂಗಿದು ಸಾಧ್ಯ ಅಂದವ. ಅಷ್ಟ್ರಾಗಿ ಎದರಿಂದ ಸಿಪಾಯಿಗಳ ಕುದುರೆ ಮೇಲೆ ಬಂದರು. ದಾಮಾಜಿ ಪಂತ ಈಗಿಂದೀಗೆ ಬಿಟ್ಟುಕೊಡ್ರಿ, ಅವ್ರ ಆಳ್ ಮನುಷ್ಯ ಬಂದ್ರು, ರೊಕ್ಕ ಕೊಟ್ಟು ಹೋಗ್ಯಾನ ಅಂದಾಗ ಉರುಳ್ಯಾಡಿ ಹೇಳ್ತಾನೆ ಪರಮಾತ್ಮ ನಿನ್ನ ಲೀಲಾ ಯಾರಿಗೆ ಗೊತ್ತು, ಪರಮಾತ್ಮ ನಿನ್ನ ಲೀಲಾ ಅಜ್ಞಾನಿ ಏನು ಬಲ್ಲ. ಇಂಥ ಪರಮಾತ್ಮ ಸಕ್ಕುಬಾಯಿ ಮನೆಯೊಳಗೆ ಹೆಣ್ಮಗಳ ಸೇವೆ ಮಾಡ. ಇನ್ನ ಏನು ಬೇಕ್ರಿ ಪರಮಾತ್ಮ ಒಂದು. ಅದರ ಸಲುವಾಗಿ ಶಿವಯೋಗ ಅಂದ್ರೆ ಪರಮಾತ್ಮನ ಚಿಂತನೆ ಮಾಡುವುದಕ್ಕೆ ಶಿವಯೋಗ ಅಂತ ಕರೀತಾರ. ತಪಸ್ಸು ಮಾಡಿ ಪರಮಾತ್ಮನಿಗೆ ಒಲಿಸಬೇಕು. ಶಮೆ ವಿವೇಕ ಆತ್ಮ ಉದ್ದೆ ದಮೆ ದಯ ವಿರಕ್ತಿ ಯೋಗ ಅಮರ ರೂಪ ಶಂಭುಲಿಂಗ ಅಮರ್ಧ ತೋರೆ ಸುಮನದಲ್ಲಿ ಮಾಡಲಿಲ್ಲವೇ ತಪವ ಅಂತ ಅದ.